ಈಗಿನ ಕಾಲದಲ್ಲಿ ಆಕ್ಸಿಡೆಂಟ್ ಆಗಿ ಒಬ್ರು ಬಿದ್ದಿದ್ರೆ ಸೊ ನಮ್ಗೆ ಯಾಕೆ ಅಂತ ಅನ್ಕೊಂಡೋಗೋ ಪೀಪಲ್ ಮಧ್ಯೆ ಇಂಥ ಒಬ್ಬ ಲೀಡರ್ ನನ್ನ ಜನ ಅಂತ ಹೇಳಿಬಿಟ್ಟು ಒಂದು ಪ್ರಾಣನ ರಕ್ಷಣೆ ಮಾಡ್ತಾರಲ್ವಾ. ವಿ ಆರ್ ಸೋ ಪ್ರೌಡ್ ಆಫ್ ದೆಮ್. ನಾನು ಪ್ರದೀಪ್ ಈಶ್ವರ್ ಅವ್ರ ವೆಬ್ಸೈಟಲ್ಲಿ ಹೋಗಿ ಹಾಕಿದ್ಮೇಲೆ ಸೊ ಅವರು ಇಮಿಡಿಯೇಟಾಗಿ ಆ್ಯಕ್ಷನ್ ತೊಗೊಂಡು ನಮ್ಮ ಊರಿಗೊಂದು ಬಸ್ ಹಾಕ್ಸ್ಕೊಟ್ಟಿದ್ದಾರೆ. ಇದರಿಂದ ನಾನು ಆರಾಮಾಗಿ ಕಾಲೇಜ್ಗೆ ಹೋಗಿ ಬರ್ತೀನಿ. ನಮಸ್ತೆ, ನನ್ನ ಹೆಸರು ಅಪೇಕ್ಷಾ ಅಂತ. ನಮ್ಮ MLA ಪ್ರದೀಪ್ ಈಶ್ವರ್ ಬಗ್ಗೆ ನಮಗೆ ತುಂಬ ಪ್ರೌಡ್ ಇದೆ. ಯಾಕೆ ಅಂತಂದರೆ ಈಗ ತುಂಬ ಜನಕ್ಕೆ ತುಂಬ ಹೆಲ್ಪ್ಸ್ ಮಾಡ್ತಿದ್ದಾರೆ ಅವರು. ಅಂದರೆ ಗೊತ್ತಿಲ್ಲದಿರೋ ಇರೋವಂಥ ಪರ್ಸನ್ಸ್ಗೆ ಅಂತ ಪೀಪಲ್ಸ್ಗೆ ವೆಬ್ಸೈಟಲ್ಲಿ ಯಾವ ಥರ ಅವ್ರಿಗೆ ಪ್ರಾಬ್ಲಮ್ನ ಲೈಕ್ ಅಂದರೆ ಅಪ್ಲೈ ಮಾಡೋದು ಗೊತ್ತಿಲ್ವೋ ಅವ್ರಿಗೆಲ್ಲ ನಾನೇ ತಗೊಂಡು ನಾನೇ ಸ್ಕ್ಯಾನ್ ಮಾಡಿ ಅಪ್ಲೈ ಮಾಡಿದ್ದೀನಿ. ಸೊ ಅವ್ರು ವಿತಿನ್ 48 ಅವರ್ಸಲ್ಲಿ ರಿಯಾಕ್ಟ್ ಆಗಿ ಲೈಕ್ ಅವ್ರ ಪ್ರಾಬ್ಲಮ್ನ ಸಾಲ್ವ್ ಮಾಡಿಕೊಟ್ಟಿದ್ದಾರೆ. ಸೊ ಅದೇ ರೀತಿ ತುಂಬ ಫೆಸಿಲಿಟೀಸ್ ಅನುಕೂಲ ಮಾಡಿಕೊಟ್ಟಿದ್ದಾರೆ ಪೀಪಲ್ಸ್ಗೆ. ಲೈಕ್ ಒಂದು ಆ್ಯಂಬುಲೆನ್ಸ್ ಆಗಲಿ, ಸ್ಕಾಲರ್ಶಿಪ್ ಆಗಲಿ, ಅಂದರೆ ಲೇಡೀಸ್ಗೆ ಸ್ಯಾರೀಸು ಎಲ್ಲ ತುಂಬ ಹೆಲ್ಪ್ಸ್ ಮಾಡಿದ್ದಾರೆ. ಆ್ಯಂಡ್ ಈಗಿನ ಕಾಲದಲ್ಲಿ ಆಕ್ಸಿಡೆಂಟ್ ಆಗಿ ಒಬ್ಬರು ಬಿದ್ದಿದ್ರೆ ಸೊ ನಮ್ಗೆ ಯಾಕೆ ಅಂತ ಅನ್ಕೊಂಡೋಗೋ ಪೀಪಲ್ ಮಧ್ಯೆ ಇಂಥ ಒಬ್ಬ ಲೀಡರ್ ನನ್ನ ಜನ ಅಂತ ಹೇಳಿಬಿಟ್ಟು ಒಂದು ಪ್ರಾಣನ ರಕ್ಷಣೆ ಮಾಡ್ತಾರಲ್ವಾ. ವಿ ಆರ್ ಸೋ ಪ್ರೌಡ್ ಆಫ್ ದೆಮ್. ಅಂದರೆ ಈಗಿನ ಕಾಲದಲ್ಲಿ ಒಳ್ಳೇದು ಮಾಡಿದ್ರು ಕೆಟ್ಟದಾಗೆ ಮಾತಾಡ್ತಾರೆ, ಕೆಟ್ಟದ್ದು ಮಾತಾಡಿದ್ರು ಕೆಟ್ಟದಾಗೆ ಮಾತಾಡ್ತಾರೆ. ಸೊ ಅವ್ರ ಬಗ್ಗೆ ಎಲ್ಲ ತಲೆ ಕೆಡ್ಸ್ಕೊಂಡು ಕೂತ್ಕೊಂಡ್ರೆ ನಮ್ಮ ಕೆಲಸಗಳೆಲ್ಲ ನಡೆಯೋದೇ ಇಲ್ಲ. ಸೊ ಹಾಗಾಗಿ ಯಾರು ಏನೇ ಅಂದ್ಕೊಂಡ್ರು ಅವ್ರಿಗೆ ಮಾಡೋಕ್ಕೆ ಅಂದರೆ ಅವ್ರ ಕೈಯಲ್ಲಿ ಆಗಲ್ಲ ಏನು ಸಾಧನೆ ಮಾಡೋಕ್ಕೆ ಅಂತ ಹೇಳಿಬಿಟ್ಟು ಅದನ್ನು ತಲೆಗೆ ಹಾಕ್ಕೊಳ್ಳದೆ 100 ಜನ 100 ಮಾತಾಡ್ತಾರೆ. ಸೊ ನಮ್ಮ ಕೆಲಸ ನಡಿಬೇಕು ಅಂತಂದರೆ ನಾವು ಯಾರ ಬಗ್ಗೆನೂ ತಲೆಗೆ ಹಾಕ್ಕೊಳ್ದಿರ ನಮ್ಮ ಕೆಲಸನ ನಾವು ಮಾಡ್ಕೊಂಡೋದ್ರೆ ಚೆನ್ನಾಗಿರುತ್ತೆ. ಯಾರು ಮಾಡ್ತಾರೆ ಇಷ್ಟೆಲ್ಲ ಫೆಸಿಲಿಟೀಸ್ ಯಾರು ಕೊಡ್ತಾರೆ ಹೇಳಿ? ಒಂದು ಸ್ಟೂಡೆಂಟ್ಸ್ಗೆ ಹೆಲ್ಪ್ ಆಗ್ತಿದೆ, ಇನ್ನೊಂದು ಗೃಹಲಕ್ಷ್ಮಿ ಲೇಡೀಸ್ಗೆಲ್ಲ ಹೆಲ್ಪ್ ಆಗ್ತಿದೆ ತುಂಬ. ಆ್ಯಂಡ್ ಹಾಗೇ ವಾಟರ್ ಪ್ರಾಬ್ಲಮ್ಮು ಲೈಕ್ ಡ್ರೈನೇಜ್ ಪ್ರಾಬ್ಲಮ್ ಏನಿದ್ರೂ ವಿತಿನ್ 48 ಅವರ್ಸಲ್ಲಿ ರಿಯಾಕ್ಟ್ ಆಗಿ ಅದನ್ನೆಲ್ಲ ಸಾಲ್ವ್ ಮಾಡಿಕೊಡ್ತಿದ್ದಾರೆ ಅಂತಂದರೆ ಗ್ರೇಟೇ ಅಲ್ವಾ ಸರ್? ಅವ್ರ ಬಗ್ಗೆ ಹೇಳಬೇಕಂದ್ರೆ ತುಂಬಾ ಇದೆ. ಸೊ ಆ್ಯಸ್ ಎ ನನ್ನ ಸ್ಟೂಡೆಂಟ್ ಹೇಳಬೇಕಂತ ಹೇಳಿದ್ರೆ ನಾನು 2nd ಇಯರ್ ಡಿಗ್ರಿ ಓದ್ತಿದ್ದೀನಿ. ಸೊ ನಮ್ಮೂರಲ್ಲಿ ಬಸ್ ಫೆಸಿಲಿಟೀಸೇ ಇರಲಿಲ್ಲ. ನಾನು ಇದರಲ್ಲಿ ಹಿಂದೆ ಶಾಸಕರು ಇದ್ದಾಗ ನಾನು ತುಂಬ ಅರ್ಜಿ ಎಲ್ಲ ಸಲ್ಲಿಸಿದ್ದೀನಿ, ಹೇಳಿದ್ದೀನಿ. ಸೊ ಅವ್ರು ಯಾವುದೇ ಥರ ಕ್ರಮ ಕೈಗೊಂಡಿಲ್ಲ. ಸೊ ಈವನು ಪ್ರದೀಪ್ ಈಶ್ವರ್ ಅವ್ರ ವೆಬ್ಸೈಟಲ್ಲಿ ಹೋಗಿ ಹಾಕಿದ್ಮೇಲೆ ಸೊ ಅವರು ಇಮಿಡಿಯೇಟಾಗಿ ಆ್ಯಕ್ಷನ್ ತೊಗೊಂಡು ನಮ್ಮ ಊರಿಗೊಂದು ಬಸ್ ಹಾಕ್ಸ್ಕೊಟ್ಟಿದ್ದಾರೆ. ಇದರಿಂದ ನಾನು ಆರಾಮಾಗಿ ಕಾಲೇಜ್ಗೆ ಹೋಗಿ ಬರ್ತೀನಿ. ಫುಲ್ಲು ಖುಷಿ ಇದೆ ನನಗೆ. ಸೊ ಬಸ್ ತೊಂದರೆ, ರಶ್ಶು, ಅದು ಇದು ಎಲ್ಲ ಇತ್ತಲ್ಲ. ಸೊ ಇವಾಗ ನಾನು ಆರಾಮಾಗಿ ಕಾಲೇಜ್ಗೆ ಹೋಗಿ ಬರ್ತೀನಿ. ಸೊ ನನ್ನ ತಂಗಿ SLC ಓದ್ತಿದ್ದಾಳೆ. ಅವಳಿಗೂ ಸಹ ಇವಾಗ ಟೆಸ್ಟ್ ಸೀರೀಸ್ ಎಲ್ಲ ಕೊಡ್ತಾ ಇದ್ದಾರೆ. ಗೌರ್ಮೆಂಟ್ ಸ್ಕೂಲಲ್ಲಿ ಓದ್ತಿರೋದವಳು. ಸೊ ತುಂಬ ಚೆನ್ನಾಗಿ ಟೆಸ್ಟ್ ಸೀರೀಸ್ನ ಪ್ರೊವೈಡ್ ಮಾಡ್ತಿದ್ದಾರೆ. ಸೊ ನಮಗೆ ನನ್ನ ತಂಗಿ ಓದ್ತಾಳೆ, ಇವಾಗ ಚೆನ್ನಾಗಿ ಮಾರ್ಕ್ಸ್ ತೆಗಿತಾಳೆ ಅನ್ನೋ ಫುಲ್ ಕಾನ್ಫಿಡೆನ್ಸ್ ಬಂದಿದೆ ಸರ್.